होटल बाग मारे जायके की दुनिया में नया आविष्कार। मटकी दम बिरयानी का हुआ है शाहकार। शाही पकवान के तरीके से तजुर्बेकार। जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। ಇವಾಗ ಅವರು ಏನು ಅಭಿವೃದ್ಧಿ ಮಾಡಿಲ್ಲ. ನಾನೆಲ್ಲ ಉದಾಹರಣೆ ನಿಮಗೆ ಕೊಟ್ಟಿದ್ದೀನಿ. ಅಭಿವೃದ್ಧಿ ಮಾಡಿಲ್ಲ, ಜನರ ಮುಂದೆ ಹೋಗೋಕ್ಕೆ ಅವರಿಗೆ ಯಾವುದೇ ಮುಖ ಇಲ್ಲ. ಅದಕ್ಕೆ ಈ ಧಾರ್ಮಿಕ ವಿಷಯಗಳನ್ನು ತಗೊಂಡು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಶಾಂತಿ ಕದಲಿಸಬೇಕು. ನಮ್ಮ ರಾಜ್ಯದಲ್ಲಿ ಏನು ನಾವು ಸೌಹಾರ್ದತೆಯಿಂದ, ಹಿಂದೂ ಅವರಾಗಲಿ ಮುಸಲ್ಮಾನರಾಗಲಿ ಸಾವಿರಾರು ವರ್ಷಗಳಿಂದ ನಾವು ಭಾಳ ಸೌಹಾರ್ದತೆಯಿಂದ ನಾವು ಬಾಳ್ತಾಯಿದ್ವಿ. ಇವತ್ತು ಭಾಳ ನೋವಿನ ಸಂಗತಿ ನೋಡಿ. ಇದರಲ್ಲಿ ನಾನು ಪ್ರಸ್ತಾಪ ಯಾವಾಗಲೂ ಮಾಡ್ತಾಯಿರ್ತೀನಿ. ಡ್ಯಾಬೇರಿಯಲ್ಲಿ ಇವತ್ತೂ ದೀಪಾವಳಿಯ ದಿವಸ ಇಮಾಮ್ ಬರೋಕ್ಕಿಂತ ಮೊದಲು ಪೂಜೆ ಆಗಲ್ಲ. ರಂಜಾನ್ ದಿವಸ ನಮ್ಮ ಪೂಜಾರಿಯಲ್ಲಿ ಹೋಗಿ ಪೂಜೆ ಮಾಡೋವರೆಗೂ ಇದು ರಂಜಾನಿನ ಬೆಳಿಗ್ಗೆದ ಪ್ರಾರ್ಥನೆ ಆಗಲ್ಲ. ಇಂಥ ಸೌಹಾರ್ದತೆಯ ವಾತಾವರಣ ನಾವು ಸಾವಿರಾರು ವರ್ಷದಿಂದ ಇದ್ದೀವಿ. ನಮಗೆ ಇವತ್ತು ಈ ಹಲಾಲ್ವಾಗಲಿ, ಈ ಏನು ವ್ಯಾಪಾರ ಮಾಡಬಾರ್ದು ನೀವು ದೇವಸ್ಥಾನದ ಹತ್ರ, ಇಂಥ ವಿಷಯ ಇದು ಅನವಶ್ಯಕವಾದಂಥ ವಿಚಾರಗಳಿವು. ಇವತ್ತು ನಮಗೇನು ಬೇಕಾಗಿದೆ? ಇವತ್ತು ಪೆಟ್ರೋಲಿನ ದರ 100 ರೂಪಾಯಿ ಆಗಿದೆ, 85 ರೂಪಾಯಿ ಡೀಸೆಲಿಗೆ ಬಂದಿದೆ, ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಳೋದು ಬಿಟ್ಟು ನಾನು ಕಾಶ್ಮೀರ್ ಫೈಲ್ಸ್ ತೋರಿಸ್ತೀನಿ ನಿಮಗೆ, ನಾನು ಹಲಾಲ್ ಮೀಟ್ ನೀವು ಮಾಡಬಾರ್ದು, ನಾವು ಇದನ್ನು ದ್ವೇಷದ ವಾತಾವರಣ ಸೃಷ್ಟಿ ಮಾಡೋದು. ನಮ್ಮ ರಾಜ್ಯದಲ್ಲಿ ಬಂಡವಾಳ ಬರುವಂಥ, ಕಿರಣ್ ಮುಜುಮ್ದಾರ್ ಅವರು ಹೇಳಿದ್ದಾರೆ, ಬಂಡವಾಳ ಬರೋದು ನಮ್ಮ ರಾಜ್ಯಕ್ಕೆ ಬರೋದಿಲ್ಲ. ಇಂಥ ವಾತಾವರಣ ಸೃಷ್ಟಿ ಮಾಡಿದರೆ ಸಿಲಿಕಾನ್ ವ್ಯಾಲಿ ಅಂತೇನು ನಮ್ಮ ಬೆಂಗಳೂರು ನಗರ ಪ್ರಸಿದ್ಧವಾಗಿದೆ, ಮತ್ತು ಏನು ಇಡೀ ದೇಶದಲ್ಲೇ ಜಾಸ್ತಿ ಬಂಡವಾಳ ಬಂದಿರೋದು ಕರ್ನಾಟಕಕ್ಕೆ ಮಾತ್ರ. ಈ ವಾತಾವರಣ ನಾವು ಕೆಡಿಸ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇಲ್ವೇ?